ವೀಕ್ಷಕರೇ, ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಮಾರ್ಚ್ ತಿಂಗಳ ಪೂರ್ತಿಯಾಗಿ ಲಾಭ ನಷ್ಟದ ಲೆಕ್ಕಾಚಾರ. ಈ ವರ್ಷ ಈ ಒಂದು ತಿಂಗಳಲ್ಲಿ ಯಾವೆಲ್ಲ ಒಳ್ಳೆ ಫಲ ಇದೆ, ಏನು ಕೆಟ್ಟ ಫಲ ಇದೆ, ಯಾವ ಎಚ್ಚರಿಕೆಗಳನ್ನ ಅನುಸರಿಸಬೇಕು, ಯಾವ ಒಂದು ಉಪಯೋಗಗಳು ಆಗ್ತಾ ಇದೆ, ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ತಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ಪೂರ್ಣವಾದ ಮಾಹಿತಿ ತಿಳಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಾವು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ನೋಡಿ, ಈ ಕೆಲಸದ ವಿಚಾರದಲ್ಲಿ ಯಾವುದೇ ಒಂದು ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಖಾಸಗಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ, ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಕಾರ್ಯಗಳು, ಎನಿ1 ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ವಿವಾದಗಳಿದ್ರೆ, ಕಾಂಪಿಟೇಷನ್ಗಳಿದ್ರೆ, ಗೊಂದಲಗಳಿದ್ರೆ, ತೊಂದರೆಗಳಿದ್ರೆ, ಆ ಎಲ್ಲ ತೊಂದರೆಗಳಲ್ಲಿಯೂ ಕೂಡ ಜಯವನ್ನ ಕಾಣುವಂಥದ್ದು, ಸ್ವಲ್ಪ ಇರುವಂತಹ ಕಿರಿಕಿರಿಗಳಿಂದ ಸ್ವಲ್ಪ ರಿಲೀಫ್ ಸಿಗುವಂಥದ್ದು, ಸಂತೋಷ ಸಿಗುವಂಥದ್ದು, ಇಂತಹ ಒಂದು ಅವಕಾಶಗಳು ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಒಂದು ಹೊಸ ಸ್ಫೂರ್ತಿ ಇರುತ್ತೆ, ಒಂದು ಸ್ಪಿರಿಟ್ ಇರುತ್ತೆ, ಏನೋ ಒಂದು ಮಾಡಬೇಕು ಅನ್ನುವಂತಹ ತುಡಿತ ಇರುತ್ತೆ, ಒಂದು ಹಠ ಇರುತ್ತೆ. ಆ ಹಠ ನಿಮ್ಮನ್ನ ಯಶಸ್ಸಿನೆಡೆಗೆ ಎಳೆದುಕೊಂಡು ಹೋಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೊಸ ಯೋಜನೆಗಳಿಗೆ, ನಿಂತು ಹೋಗಿರುವಂತಹ ಕೆಲಸಗಳಿಗೆ ಏನಾದ್ರೂ ಒಂದು ಪ್ಲಾನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದು ಮತ್ತೆ ವೇಗವನ್ನ ಪಡ್ಕೊಳ್ಳುವಂಥದ್ದು, ಅಥವಾ ಹೊಸ ಯೋಜನೆಗಳು ಚಾಲ್ತಿಗೆ ಬರುವಂಥದ್ದು, ಜೊತೆಗೆ ನಿಂತು ಹೋಗಿರುವಂತಹ ಕೆಲಸಗಳು ಮರುಚಾಲನೆ ಆಗುವಂಥದ್ದು. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. ನೋಡಿ, ಎಷ್ಟೇ ಅಡೆತಡೆಗಳಿದ್ರು ಕೂಡ ಆ ಅಡೆತಡೆಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಭವಿಷ್ಯದಲ್ಲಿ ಬರಬಹುದಾಗಿರ್ತಕ್ಕಂಥ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಪರಿಹಾರವನ್ನು ಹುಡುಕುವಂತ ನಿಟ್ಟಿನಲ್ಲಿ, ಮುಂದೆ ಭವಿಷ್ಯತ್ತಿನಲ್ಲಿ ನಾನು ಹೆಂಗೆ ಸೇಫ್ ಆಗಿರಬೇಕು, ಸೆಕ್ಯೂರಿಟಿ ಯಾವ ರೀತಿಯಲ್ಲಿ ನಾನು ಭದ್ರಪಡಿಸ್ಕೋಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ಅನುಸರಿಸುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ, ಯಶಸ್ಸಿನ ಜೀವನಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ವ್ಯವಹಾರಗಳು, ಭೂ ವ್ಯವಹಾರಗಳು, ಮತ್ತೆ ಯಾವ್ದಾದ್ರು ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟು ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ನಿಮಗೆ ಲಾಭ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಅದು ತುಂಬಾ ಸದೃಢ ಆಗುತ್ತೆ. ಹಣಕಾಸಿನ ಮೂಲ ತುಂಬಾ ಚೆನ್ನಾಗಿದೆ, ಕೆಲಸದ ಮೂಲ ತುಂಬಾ ಚೆನ್ನಾಗಿದೆ, ಹಣಕಾಸಿನಲ್ಲಿ ನಿಮಗೆ ಏರಿಕೆ ಕಂಡು ಬರುವಂತದ್ದು, 4 ಕಾಸು ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ. ಇನ್ನು ನಿಮ್ಮ ಅತಿ ಆಪ್ತರು ಮತ್ತೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತೆ. ನೀವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀರಲ್ಲ, ಆ ಡಿಪೆಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಂದ ನೀವು ಅಂದುಕೊಂಡಂತ ರೀತಿಯಲ್ಲಿ ಸಹಕಾರ ಸಿಗುತ್ತೆ. ಇದು ಕೂಡ ಒಂದು ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ನಿಮಗೆ ಹಾಗಂದ್ ಮಾತ್ರಕ್ಕೆ ಎಲ್ಲನೂ ಒಳ್ಳೇದೇ ಇದೆ, ಎಚ್ಚರಿಕೆಯನ್ನು ಇಲ್ವಾ ಅಂತ ಅನ್ಕೋಬೇಡಿ, ಎಚ್ಚರಿಕೆನೂ ಇದೆ ಖಂಡಿತವಾಗ್ಲು. ನೋಡಿ, ಎಲ್ಲ ಅವಕಾಶಗಳು ಚೆನ್ನಾಗಿದ್ದಾಗ, ಸಕ್ಸಸ್ ರೇಟ್ ಜಾಸ್ತಿ ಇದ್ದಾಗ ನೀವು ದುಡುಕ್ಲಿಕ್ಕೆ ಹೋಗ್ಬಾರ್ದು, ಆತುರದ ನಿರ್ಣಯವನ್ನ ತೆಗೆದುಕೊಳ್ಬಾರ್ದು. ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವ ಕೆಲಸ ಮಾಡ್ತಾ ಇದ್ದೀನಿ, ಯಾವ್ದು ಮಾಡಬೇಕು, ಯಾವ್ದನ್ನು ಮಾಡಬಾರದು, ಯಾವ್ದನ್ನು ಮಾಡಿದ್ರೆ ಸರಿ ಇರುತ್ತೆ ಅನ್ನುವಂತಹ ಒಂದು ಕ್ಯಾಲ್ಕುಲೇಷನ್ ಇರಬೇಕು. ಅತಿ ಆತ್ಮವಿಶ್ವಾಸ ಒಳ್ಳೇದಲ್ಲ, ದುಡುಕುದನದ ನಿರ್ಧಾರ ಒಳ್ಳೇದಲ್ಲ, ಅರ್ಜೆಂಟಿನ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಕೂಡ ನಿಮಗೆ ಸೂಕ್ತ ಅಲ್ಲ. ಇದನ್ನು ಕೂಡ ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಹಣಕಾಸಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ಎಚ್ಚರಿಕೆಯನ್ನ ಇಟ್ಕೊಳ್ಳಿ. ಇನ್ನು ಈ ತಿಂಗಳ ಮಧ್ಯದಲ್ಲಿ ನಿಮ್ಮ ಶ್ರಮದಿಂದ ಹಲವಾರು ಸಾಧನೆಗಳು ಕೈಗೂಡುತ್ತವೆ, ಅಂದುಕೊಂಡಂತ ಯೋಜನೆಗಳು ಕೈ ಹಿಡಿತವೆ, ಅಂದುಕೊಂಡಂತ ಕಾರ್ಯದಲ್ಲಿ ಯಶಸ್ಸು ಸಿಗುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಲೆ ಮತ್ತು ಈ ಸ್ವಲ್ಪ ಮೈಂಡ್ ತುಂಬಾ ಹೆಡ್ ಸ್ಟ್ರಿಲ್ ಆಗಿರುತ್ತೆ, ತುಂಬಾ ಕಾಮ್ ಆಗಿರ್ತೀರಿ, ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡುವಂಥದ್ದು ಇದೆಯಲ್ಲ, ಅದು ನಿಮಗೆ ಒಳ್ಳೆಯ ಒಂದು ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಈ ತಿಂಗಳಲ್ಲಿ. ಇನ್ನು ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ತಿಳಿಸಬೇಕಾಗಿದೆ ನಿಮಗೆ.
ಆ ಎಲ್ಲ ಮಾಹಿತಿಗಳನ್ನ ನೀವು ಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಪೂರ್ಣ ಮಾಹಿತಿ ಸಿಗ್ತದೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಕಲೆ ಮತ್ತು ಸಂಗೀತಗಾರರಿಗೆ ಮತ್ತೆ ಯಾವುದೇ ತರದ ಕಲೆ ಇರಲಿ, ನಿಮ್ಮ ಹತ್ರ ಯಾವುದೇ ತರದ ಕಲೆ ಇರ್ಬೋದು, ಈ ಚಿತ್ರೋದ್ಯಮ ಇರ್ಬೋದು, ಮತ್ತೆ ಈ ಗ್ರಾಮೀಣ ಮಟ್ಟದ ಕಲೆಗಾರರು ಇರ್ಬೋದು, ಯಾವುದೇ ತರದ ಕಲೆ ವಿಶೇಷವಾಗಿದೆ ಅಂತಂದ್ರೆ ಆ ಹವ್ಯಾಸದ ಕಲೆ ಬಹಳ ಸಂತೋಷವನ್ನ ತಂದು ಕೊಡುತ್ತೆ. ನಿಮ್ಮ ಜೀವನಕ್ಕೂ ಒಂದು ದಾರಿ ಮಾಡಿಕೊಡುವಂತದ್ದಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಕಲಾವಿದರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ಗಳು ಸಿಗ್ತವೆ. ಸಿಕ್ಕಿರುವಂತ ಪ್ಲಾಟ್ಫಾರ್ಮ್ ಅನ್ನ ನೀವು ಸರಿಯಾಗಿ ಬಳಸ್ಕೋಬೇಕು, ಸರಿಯಾಗಿ ಉಪಯೋಗಿಸ್ಕೋಬೇಕು. ಅಂದ್ರೆ ಮಾತ್ರ ನಿಮಗೆ ಒಳ್ಳೆ ಅನುಕೂಲತೆಗಳು ಉಂಟಾಗುತ್ತೆ, ಉಪಯೋಗ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ಸಂಸಾರದ ಜವಾಬ್ದಾರಿ ನಿಭಾಯಿಸುವಲ್ಲಿ ನಿಮ್ಮ ಸಂಗಾತಿಯಿಂದ ಒಳ್ಳೆ ಸಹಕಾರ ಸಿಗುತ್ತೆ. ನಿಮ್ಮ ಪತ್ನಿಯಿಂದ ಅಥವಾ ನಿಮ್ಮ ಪತಿಯಿಂದ, ನಿಮ್ಮ ಪ್ರಿಯಕರನಿಂದ, ಪ್ರಿಯತಮೆಯಿಂದ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಯಾವ ರೀತಿ ಅಂತಂದ್ರೆ ಇಬ್ಬರ ಮಧ್ಯದಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಏನೇ ಏರಿಳಿತಗಳಿರ್ಬೋದು, ಹಲವಾರು ಏಳು ಬೀಳುಗಳಿರ್ಬೋದು, ಅದನ್ನೆಲ್ಲವನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಿ. ಇಬ್ಬರ ಮಧ್ಯದಲ್ಲಿ ಕಾಂಬಿನೇಷನ್ ಇರತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಮಾನಸಿಕವಾದ ನೆಮ್ಮದಿ ಸಿಗುತ್ತೆ, ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಮಾತಿನಲ್ಲಿ ಹಿಡಿತವಿರದಿದ್ರೆ ಏನಾಗುತ್ತೆ, ಒಳ್ಳೆಯ ಫಲಿತಾಂಶ ಬರೋದಿಲ್ಲ. ನೀವು ಜನಗಳ ಜೊತೆ ವ್ಯವಹರಿಸುವಾಗ, ಸಮಾಜದಲ್ಲಿ ಇದ್ದಾಗ, ಮತ್ತೆ ನೀವು ನಿಮ್ಮ ಸುತ್ತಮುತ್ತಲ ಏನಾಗುತ್ತೆ ಅನ್ನುವಂತ ಅರಿವು ಇರಬೇಕು, ನಿಮ್ಮ ಮಾತಿನ ಮೇಲೆ ಹಿಡಿತವೂ ಇರಬೇಕು. ಎಲ್ಲರನ್ನ ಪ್ರೀತಿಸುವಂತ ನಿಟ್ಟಿನಲ್ಲಿ ನೀವು ಒಂದು ಮಾತಿನ ಒಂದು ಚಾತುರ್ಯತೆ ನೀವು ಬೆಳೆಸ್ಕೋಬೇಕು. ಅಂದಾಗ ಮಾತ್ರ ನೀವು ಅಂದುಕೊಂಡಂತ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಇನ್ನು ಈ ಸಣ್ಣ ಪ್ರಮಾಣದ ಅಥವಾ ಗಣ್ಯ ವ್ಯಕ್ತಿಗಳ ಭೇಟಿ ಮಾಡ್ತಕ್ಕಂಥದ್ರಿಂದ ಒಳ್ಳೆ ಲಾಭ ಇದೆ. ಅಂದ್ರೆ ಮೇಲಧಿಕಾರಿಗಳಿಂದ, ಮೇಲ್ವರ್ಗದ ಜನರಿಂದ ನಿಮಗೆ ಒಳ್ಳೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅನ್ಸೆಕ್ಯೂರ್ ವ್ಯವಹಾರಗಳನ್ನು ಮಾಡಬಾರದು. ಯಾವುದೋ ಒಂದು ಅಗ್ರಿಮೆಂಟ್ ಇದೆ, ಸೇಲ್ಸ್ ಇದೆ, ಅಥವಾ ಯಾರಿಗೋ ನಾವು ಕಷ್ಟಾನು ಮಾತ್ರಕ್ಕೆ ದುಡ್ಡು ಕೊಟ್ಟು ಬಿಡೋದು, ಮಧ್ಯಸ್ಥಿಕೆ ಜಾಮೀನಾಗಿ ಒಂದು ಕೆಲಸ ನಿಭಾಯಿಸೋದು, ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಸಹಿಗಳನ್ನ ಹಾಕ್ತಾ ಇರಬೇಕಾದ್ರೆ ಮುಖ್ಯವಾದ ಕಾಗದ ಪತ್ರಗಳ ಬಗ್ಗೆ ಆಗಿರ್ಬೋದು, ಎಚ್ಚರಿಕೆಯಿಂದ ಇರಬೇಕು. ಇನ್ನೂ ಒಂದು ಎಚ್ಚರಿಕೆ ಏನ್ ಗೊತ್ತಾ, ನಿಮ್ಮ ಹತ್ರ ಬೆಲೆ ಬಾಳ್ತಕ್ಕಂಥ ವಸ್ತು ಇದೆ, ದುಡ್ಡಿದೆ, ಅದು ಕಳೆದು ಹೋಗುವಂತ ಸಾಧ್ಯತೆಗಳು ಇರ್ತವೆ, ಮಿಸ್ ಆಗುವಂತದ್ದು ಇರ್ತವೆ. ಹಾಗಾಗಿ ಜಾಗರೂಕರಾಗಿರ್ಬೇಕು. ನೀವು ಅದನ್ನ ಎಲ್ಲಿ ಎತ್ತಿಟ್ಟಿಡ್ತಾ ಇದ್ದೀವಿ, ಅದನ್ನ ಯಾವ ರೀತಿ ಸೇಫ್ ಆಗಿ ಇಟ್ಕೋಬೇಕು, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ.
ನೆಗ್ಲಿಜೆನ್ಸಿ ಮಾಡಿದ್ರೆ ಸ್ವಲ್ಪ ನಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಂತೂ ಎಚ್ಚರಿಕೆ ಬೇಕೇ ಬೇಕು. ಇನ್ನು ಹೆತ್ತವರ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಮನೆ ಹಿರಿಯರು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ವಿದ್ಯುತ್ ಉಪಕರಣಗಳಿಂದ ಸ್ವಲ್ಪ ಸಮಸ್ಯೆಗಳು, ಏನೋ ನಿಮ್ಮ ಕೆಲಸ ವಿದ್ಯುತ್ ಮೇಲೆ ಇತ್ತು ಅಂತಂದ್ರೆ ವಿದ್ಯುತ್ ಕೈ ಕೊಡ್ಬೋದು, ಅಥವಾ ವಿದ್ಯುತ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಏನು ಅದ್ರ ಮೇಲೆ ಅವಲಂಬಿತವಾಗಿದ್ರೆ ಸ್ವಲ್ಪ ಆಲ್ಟರ್ನೇಟ್ ದಾರಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ವಿಶೇಷವಾಗಿ ಅವಿವಾಹಿತರಿಗೆ, ಮದುವೆ ಆಗ್ಲಾರ್ದವರಿಗೆ ಮದುವೆಯ ಮಾತುಕತೆ ಅಥವಾ ಮದುವೆಗೆ ಸಂಬಂಧಿಸಿರುವಂತ ಏನಾದ್ರೂ ಒಂದಿಷ್ಟು ಪ್ರೊಸೆಸ್ಗಳು ನಡೆಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಒಂದು ಗುರುತಿಸಿಕೊಳ್ಳುವಂತ ಒಂದು ಅವಕಾಶ ಇದೆ. ನೀವೇನಾದ್ರೂ ಒಂದು ಹೆಸರು ಮಾಡುವಂಥದ್ದು, ನಿಮ್ಮ ಕೆಲಸದಲ್ಲಿ ಒಂದು ಗೌರವವನ್ನು ಸಂಪಾದಿಸುವಂಥದ್ದು, 4 ಜನರ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗುವಂಥದ್ದು, ಒಂದು ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗಂತೂ ತುಂಬಾ ಅದ್ಭುತವಾಗಿರ್ತಕ್ಕಂಥ ಅಂದ್ರೆ ಅದ್ಭುತವಾದಂತ ಫಲ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೇದಿದೆ, ಮುನ್ನುಗ್ಗಿ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾದಂತ ಫಲ ಇದೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಆದರೆ 1-2 ಎಚ್ಚರಿಕೆಗಳಿದಾವಲ್ಲ, ಆ ಎಚ್ಚರಿಕೆಗಳನ್ನ ಗಮನ ಹರಿಸಿ ನೀವು ಫಾಲೋ ಮಾಡಿದ್ದೆ ಆದ್ರೆ ಅದ್ಭುತವಾದ ಫಲ ಸಿಗುತ್ತೆ. ಈ ಅದ್ಭುತವಾದ ಫಲ ಸಿಗೋದಕ್ಕೆ ಪರಿಹಾರಗಳು ಬೇಕಲ್ವಾ, ಅಂದ್ರೆ ದೈವ ಕೃಪೆ ಬೇಕಲ್ವಾ. ಆ ದೈವ ಕೃಪೆ ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮಗೆ ಪರಿಹಾರಗಳು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸಿದೀವಿ, ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಪರಿಹಾರವನ್ನ ನೋಡೋಣ. ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡ್ಬೇಕಾಗುತ್ತೆ. ನೀವು ಈ ತಿಂಗಳು ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು. ಶ್ರೀ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾದಂತ ಫಲ ನಿಮ್ಗೆ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.